ಉದ್ಯಮಿಗಳ ಮೇಲೆ IT ಮೂಲಕ ಒಂದು ರೀತಿಯಾದಂತಹ ದಬ್ಬಾಳಿಕೆ ಆಗ್ತಿದೆ ಅನ್ನುವಂತಹ ನೋಡಿ, ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ IT, ED ಮತ್ತು GST ಹರಾಸ್ಮೆಂಟು ಉದ್ಯಮಿಗಳಿಗೆ ಆಗ್ತಾಯಿವೆ. ಯಾವ ಉದ್ಯಮಿಗಳಿಗೆ? ಯಾರು SME MSME ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಇದು 2ನೇದು 3ನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, IT ED ನಡೀತಾ ಇದೆ. ಇದು ಬರೇ ಇಂಥ ವ್ಯಕ್ತಿಗಳಿಗೆ, ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ. ದೊಡ್ಡ ವ್ಯಕ್ತಿಗಳು ಯಾರು ಇರ್ತಾರೆ, ಅದಾನಿ ಅಂಬಾನಿ ಅಂಥವರಿಗೆ IT ED ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಆಳ್ಮಕ್ಕಳಾಗಿ ಸರ್ಕಾರದವ್ರು ದುಡಿತಾ ಇದ್ದಾರೆ. ಯಾವ ರೀತಿ ಅವರಿಗೆ ಹೊಸ ಬಿಸ್ನೆಸ್ ತರಬೇಕು, ಹೇಗೆ ಅವರಿಗೆ ಬಂಡವಾಳದ ಅವಕಾಶ ಹೆಚ್ಚು ಮಾಡಿಕೊಡ್ಬೇಕು, ಹೇಗೆ ನೀತಿಗಳನ್ನು ಯೋಜನೆಗಳನ್ನು ಅವ್ರ ಪರವಾಗಿ ಮಾಡಬೇಕಾಗಿರೋದೇ ನಡೆದಿರೋದೆ ಹೊರತು ಬೇರೆ ಯಾರಿಗೂ ಈ ಕೇಂದ್ರ ಸರ್ಕಾರ ಇಲ್ಲ. ಇದು ಬರೀ ಕೆಲವು ಬಂಡವಾಳಶಾಹಿಗಳಿಗೆ ಮಾತ್ರ ಇರೋದು. ಕೆಲವೊಂದು ಕಡೆ IT ಅಧಿಕಾರಿಗಳು ಇದ್ದಂತಹ ಸಮಯದಲ್ಲಿ ಅವರು ಗುಂಡಾರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊತಾರೆ ಅಂತ. ಸಿ ಅದೇ ಹರಾಸ್ಮೆಂಟ್ ಎಷ್ಟಾಗಿರ್ಬೋದು ನೋಡಿ. ಆ್ಯಂಡ್ ಇಡೀ ಸಾಮಾನ್ಯ ಜನರಿಗೂ ನೋಡಿ ಸರ್, ನೀವು ಎಲ್ಲರೂ ಹೇಳ್ತಾರೆ ಡಿಜಿಟಲ್ ಇಂಡಿಯಾನಲ್ಲಿ ಅದು ಆಗಿದೆ ಇದು ಆಗಿದೆ ಅಂದ್ಬಿಟ್ಟು. ನೀವು ಯಾವುದೇ ಸಾಮಾನ್ಯ ವ್ಯಕ್ತಿಗೂ ಮಾತಾಡ್ಕೊಂಡು ಕೇಳ್ಕೊಂಡ್ರೂ ಕೂಡ IT ರಿಯಂಬರ್ಸ್ಮೆಂಟ್ಸ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ GST ಬಗ್ಗೆ ಇರ್ಬೋದು, ಎಷ್ಟು ಹರಾಸ್ಮೆಂಟ್ ನಡೆದಿದೆ ತಾವು ಸಾಮಾನ್ಯ ಜನರ ಹತ್ರ ನೀವು ಒಂದು ಸರ್ವೇನೇ ಮಾಡಿಬಿಡಿ, ಹೋಗಿ ಒಂದು ಸಮೀಕ್ಷೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ಇದು ಕೇಂದ್ರ ಸರ್ಕಾರದ ಇದು ಹೊಸ ಆಯುಧ ಇದೆ ಶ್ರೀಸಾಮಾನ್ಯನಿಗೆ ತೊಂದರೆ ಕೊಡಲಿಕ್ಕೆ. ನೋಡಿ, ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದರೆ ರಾಜಕೀಯ ಅಂತ ಹೇಳ್ಬೋದು ತಾವು. ಆದರೆ ವೆನ್ ದೇರ್ ಓನ್ ಫ್ಯಾಮಿಲಿ ಮೆಂಬರ್ ಈಸ್ ಸೇಯಿಂಗ್ ಸೊ, ಏನು ಹೇಳಬೇಕಿದ್ದಕ್ಕೆ? ಹಿಂದೆ ಇಲ್ಲಿ ಒಂದು ಘಟನೆನೂ ನಡೆದಿದೆ ಅಲ್ಲ, ಅದ್ರದ್ದು ಯಾರೂ ಬಿಚ್ಚಿ ಹೇಳೋಕ್ಕಾಗೋದಿಲ್ಲ. ಬಟ್ ಅದೂ ಹಾಗೇ ಆಗಿದೆ ಅಂತ ಎಲ್ಲರದ್ದು ಅನುಮಾನ ಇದೆ. ಬ್ರದರ್ ಹೇಳಿದ್ದಾರೆ ಸರ್, ದೂರಿನಲ್ಲಿ ಆ ಥರದ್ದೇನು ಉಲ್ಲೇಖ ಆಗಿಲ್ಲ ಅನ್ನೋ ವಿಚಾರ. ಈಗ ದೂರು ಕೊಟ್ಟಾಗ ಅದನ್ನು ಉಲ್ಲೇಖ ಮಾಡಿಲ್ಲ IT ಆಫೀಸರ್ಸ್ ಅಂತ. ಇಲ್ಲ, IT ಆಫೀಸರ್ಸಿಗೆ ಕಂಪ್ಲೇಂಟ್ ಕೊಡ್ತಾರೆ. ಈಗ ತನಿಖೆ ಆಗಲಿ. ಈಗ ರಾಯ್ ಅವರು ಕೆಳಮಟ್ಟದಿಂದ ಬೆಳ್ಕೊಂಡು ಬಂದಂಥ ವ್ಯಕ್ತಿ. ಅಂಥ ಏನು ಡೆಸ್ಪರೇಷನ್ ಇತ್ತು ಅಥವಾ ಅಂಥದ್ದೇನು ಹತಾಶರಾಗಿದ್ದರು ಯಾವುದಕ್ಕೆ, ಅಥವಾ ಅಂಥದ್ದೇನು ಮನಸ್ಸಿಗೆ ನೊಂದ್ಕೊಂಡಿದ್ರು? ನಾನು ಓದಿರೋ ಪ್ರಕಾರ ಅವ್ರದ್ದು ಬಿಸ್ನೆಸ್ ಮಾಡಲು ಡೆಟ್ ಫ್ರೀ ಅಂತ, ಅಂದರೆ ಯಾವುದೇ ಸಾಲ ಇರಲಾರ್ದೆ ಬಿಸ್ನೆಸ್ ಮಾಡಬೇಕಂತ ಅವ್ರದ್ದು ಒಂದು ಯಾವಾಗಲೂ ಜನರಿಗೆ ಸಲಹೆ ಕೊಡ್ತಾಯಿದ್ರು ಅಂತ ನಾನು ಓದಿದೆ ಪೇಪರ್ನಲ್ಲಿ ಇವತ್ತು. ಮತ್ತು ಅಂಥ ವ್ಯಕ್ತಿಗೆ ಏನು ಸಾಲ ಇಲ್ಲ, ಏನಿಲ್ಲ, ಮತ್ತು ಯಾಕಂತ ಒಂದು ನಿರ್ಧಾರ ತಗೊಂಡ್ರು? ಏನು ಸಾಂಸಾರಿಕ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅವ್ರದ್ದೇ ಕುಟುಂಬದವರು IT ED ಅಂದಾಗ ಏನಿದೆ, ತನಿಖೆನಲ್ಲಿ ಹೊರಗೆ ಬರಲಿ. ಬಟ್ ದಿಸ್ ಈಸ್ ಗೋಯಿಂಗ್ ಆನ್ ಥ್ರೂ ಔಟ್ ದ ಕಂಟ್ರಿ. IT ಆಫೀಸರ್ಸ್ ಈಗ ಅವ್ರನ್ನೂ ತನಿಖೆಗೆ ಒಳಪಡಿಸ್ಬೇಕಾಗುತ್ತೆ, ಖಂಡಿತವಾಗಿ ಮಾಡಬೇಕಾಗುತ್ತೆ. ಈಗ ಕ್ರೈಮ್ ಸೀನ್ನಲ್ಲಿ ಅವ್ರು ಇದ್ರಲ್ವಾ, ಯಾವಾಗ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅದೇ ಪ್ರಮೈಸಸ್ನಲ್ಲಿದ್ದರು, ಅದೇ ಮನೆಯಲ್ಲಿದ್ದರು. ಯಾರ್ಯಾರು ಇರ್ತಾರೆ ಎಲ್ಲರಿಗೂ ತನಿಖೆಗೆ ಒಳಪಡಿಸ್ಬೇಕಾಗ್ತದೆ. ಅದು ಅವ್ರ ಕಚೇರಿದವ್ರು ಇರ್ಬೋದು, IT ಕಚೇರಿದವ್ರು ಇರ್ಬೋದು, ಖಾಸಗಿ ಕಚೇರಿದವ್ರು ಇರ್ಬೋದು. ಸರ್, ಕೇಂದ್ರ ಬಜೆಟ್ ಪ್ರತಿ ವರ್ಷ ನಿರೀಕ್ಷೆ ಮಾಡ್ತೀರಾ ಅನ್ಕೊಂಡಿದ್ದೀವಿ? ಇಲ್ಲ ನೋಡಿ, ನಾನಂತೂ ನಿರೀಕ್ಷೆಗಳೇ ನಂದು ಶೂನ್ಯ. ಕೇಂದ್ರ ಸರ್ಕಾರದಿಂದ 12 ವರ್ಷ ಆಯಿತು. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಹೇಳಿ? ಅಥವಾ ಏನು ಘೋಷಣೆ ಮಾಡಿದ್ದಾರೆ ಅದು ಅನುಷ್ಠಾನಕ್ಕೆ ಆಗಿದೆಯಾ ಹೇಳಿ? ನಿರ್ಮಲಾ ಸೀತಾರಾಮ ಅವರು 2 ಸರಿ ಇಲ್ಲಿಂದನೇ ಹೋಗಿರೋದು. ಅಟ್ಲೀಸ್ಟ್ ಕನ್ನಡಿಗರ ಒಂದು ಸ್ವಲ್ಪ ಮಟ್ಟಿಗೆ ಋಣ ತೀರಿಸ್ಬೋದಾ ಇಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಏನಾದರೂ ಮಾಡಿದಾರ ವಿಶೇಷವಾಗಿ ನಮಗೆ ಹೇಳಿ? ಈಗ ನಾವು ಯಾವ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅಂದರೆ ಕರ್ನಾಟಕದವ್ರು ನಾವು ಅವ್ರದ್ದೇನು ಸಾಲವನ್ನು ನಾವು ಕೊಟ್ಟಿದ್ದೀವಿ ಅದು ತೀರಿಸಿದ್ರೆ ಸಾಕಾಗಿದೆ. ನಮ್ಮ GST ಪಾಲು ಬಂದರೆ ಸಾಕಾಗಿದೆ ನಮಗೆ. ನಾವೇನು JJMನಲ್ಲಿ 15,000 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೀವಿ, ಅದು ಬಂದರೆ ಸಾಕಾಗಿದೆ. 2,500 ಕೋಟಿ ರೂಪಾಯಿ ಏನು 15 ಫೈನಾನ್ಸು ನಮ್ಮ ಪಂಚಾಯತದ್ದು ಬಂದರೆ ಸಾಕಾಗಿದೆ. ನಾವೇನು ತೆರಿಗೆ ಕೊಡ್ತಾಯಿದ್ದೀವಿ ಅದ್ರ ಪಾಲು ಬಂದರೆ ಸಾಕಾಗಿದೆ ನಮಗೆ. ನಂದಂತೂ ಈ
ಮೋದಿ ಸರ್ಕಾರದಿಂದ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಇರ್ಬೋದು, ಈ ಬಜೆಟಿಂದ ಇರ್ಬೋದು ಶೂನ್ಯ ನಿರೀಕ್ಷೆ ಇದೆ. ನಮ್ಮ ಪಾಲು ನಮ್ಮ ಕೊಡಿ ಸ್ವಾಮಿ, ನಾವು ದೇಶನೂ ಕಟ್ತೀವಿ, ರಾಜ್ಯನೂ ಕಟ್ತೀವಿ. ಲೋಕಾಯುಕ್ತ ಟ್ರ್ಯಾಪ್ಗಳು ಪೊಲೀಸ್ ಆಫೀಸರ್ಸ್ ಒಳಗಾಗ್ತಾ ಇರೋದು ಸರ್ಕಾರಕ್ಕೂ ಒಂದು ರೀತಿ ಮುಜುಗರ ಅಲ್ಲ ಇದು? ನೋಡಿ ಯಾರು ಭ್ರಷ್ಟರು, ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಲೇಬೇಕಾ? ಈಗ ಲೋಕಾಯುಕ್ತ ಟ್ರ್ಯಾಪ್ ಮಾಡೋದು ತಪ್ಪಂತ ಯಾಕೆ ಹೇಳಬೇಕು? ನಾವು ತಿದ್ಕೋಬೇಕಲ್ವ? ನಾನು ಕ್ಲೀನ್ ಇದ್ದರೆ, ನಾನು ಶುದ್ಧನಾಗಿದ್ದರೆ ನನಗೆ ಅದಕ್ಕೆ ಹೆದರಿಕೆ ಇರಬೇಕು. ನಾನು ಪ್ರಾಮಾಣಿಕಿದ್ರೆ ನಾನು ಯಾರು ಲೋಕಾಯುಕ್ತಕ್ಕೂ ಹೆದರೋದು ಬೇಡ, ಸರ್ಕಾರಕ್ಕೂ ಹೆದರೋದು ಬೇಡ. ನೀವು ಪ್ರಾಮಾಣಿಕರಿಲ್ಲ ಅಂದ್ರೇ ಇದು ಟ್ರ್ಯಾಪ್ ಆಗ್ತದೆ, ಅದು ಆಗ್ತದೆ, ಇದು ಆಗ್ತದೆ. ಇದು ಮಾಡೋದು ತಪ್ಪು ಅಂತ ನಾವು ಹೆಂಗೆ ಹೇಳೋಕ್ಕಾಗ್ತದೆ? ನಮಗೆ ಜನರು ಆಯ್ಕೆ ಮಾಡಿರೋದು ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಲಿಕ್ಕೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾರು ಕೂಡ ಟ್ರ್ಯಾಪ್ ಆಗಿರ್ಬೋದು ಅಥವಾ ಹಿಂಗೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ಬೋದು, ಅವ್ರು ನಮ್ಮ ಸರ್ಕಾರ 0 ಟಾಲರೆನ್ಸ್ ಇದೆ ಅದಕ್ಕೆ.